ಇವಾಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ? ಹ್ಯಾಪಿ ಬರ್ಡೇ. ಓಕೆ. ಇವಾಗ ಏನು ಹೇಳಿ ಕೇಕ್ ಹಚ್ಚಿದ್ರೆ ಮುಖ ಇಬ್ರು ಸೇರ್ಕೊಂಡು ಫುಲ್ಲು ಸರ್ಪ್ರೈಸ್ ಕೊಡ್ತಿದೀವಿ ಅಲ್ವೇನೆ? ಏನ್ ಸರ್ಪ್ರೈಸ್ ಕೊಡ್ತೀವಿ? ಕೇಕ್. ಏನು ಮಾಡ್ತೀವಿ ಅಂತ ಏನು ಹೇಳ್ಬಾರ್ದು. ಅಪ್ಪ ಬಂದ ಹ್ಯಾಪಿ ಬರ್ಡೇ ಅಪ್ಪ ಅಷ್ಟೇ. ಅಷ್ಟೇ ಹೇಳಿದ್ರೆ ಕಿಡ್ನಾಪ್ ಮಾಡ್ತೀನಿ. ಹೇಳ್ತೀಯಾ? ಒಂದೇ ದಿನದಲ್ಲಿ ಒಪ್ಕೊಂಡು ಬಂದು ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಡ್ತಿದ್ದಾರೆ. ಥ್ಯಾಂಕ್ ಯು ಸಾನ್ವಿ ಇವೆಂಟ್. ಎದೆ ತುಂಬಿ ಆಡುವಿನುಕ್ಕೆ ಅತಿಯ ಕಿಣಿ ವೈಷ್ಣವಿ ಕಿಣಿ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ. ಏನ್ ಗಿಫ್ಟ್ ಕೊಡ್ತೀವಿ? ಅಮ್ಮಮ್ಮಮ್ಮ ಹೆಂಗ್ ಮಾಡ್ಬೇಕು? ಮಾಡೋ ಹೆಂಗ್ ಮಾಡ್ತಾಳೆ ತೋರ್ಸು. ಅಮ್ಮಮ್ಮಮ್ಮ. ಓಕೆ, ಅದು ನಮ್ಮ ಕಲೆಯೊಳಗೆ ಗೊತ್ತಾಗೋದಿಲ್ಲ. ಪರವಾಗಿಲ್ಲ, 10 ರೂಪಾಯಿಯ ಸರ್ಫ್ ಎಕ್ಸೆಲ್ ನಿಂದ ಈ ಕಲೆ ಎಲ್ಲ ಸ್ವಚ್ಛ ಆಗುತ್ತೆ. ಸೊ ಸಾನ್ವಿ ಇವೆಂಟ್ಸ್ ಇಂದ ತುಂಬಾ ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡ್ಕೊಡ್ತಿದ್ದಾರೆ. ಇನ್ನ ಎಲ್ಲ ಡೆಕೋರೇಷನ್ ಬರುತ್ತೆ. ಡೆಕೋರೇಷನ್ ಬೇಕಾದ್ರೆ ಗೊತ್ತಾಗಿದೆ ಮಾತ್ರ ಇದು. ಚೇಶು, ಇವತ್ತೇನ್ ಸ್ಪೆಷಲ್? ಏನ್ ಸ್ಪೆಷಲ್ ಇವತ್ತು? ಏನ್ ಸ್ಪೆಷಲ್ ಅಂದ್ರೆ ಇವತ್ತು ನಮ್ ಚೇಶು ಅಪ್ಪಂದು ಬರ್ತ್ಡೇ. ಸೊ ಈಗ ನೀವು ನೋಡ್ತಾ ಇದ್ದೀರಾ ಒಂದು ಸುಂದರ ಸಂಸಾರ. 3 ಪಿಲಿ ಅಕ್ಕಿಗಳ ಮಧ್ಯೆ ನಾನು ಒಂದು ಸುಂದರ ಗಿಣಿ. ಇಲ್ಲಿ ಬಂದ್ರು ನೋಡಿ ನಮ್ಮ ಗಿಣಿ ಸಂಸಾರದ ಮುದ್ದು ಗಿಣಿ ರಾಜ. ಅವರು ವೀಣೆ ಹಿಡಿದರೆ ಸರಸ್ವತಿಯೇ ಅವರ ಮುಂದೆ ನಿಲ್ಲಬಲ್ಲಳು. ಇವರ ಒಂದು ಆಧ್ಯಾತ್ಮಿಕವನ್ನು ನಾವು ಎಲ್ಲೆಲ್ಲಿಯೂ ಪಸರಿಸುತ್ತೇವೆ. ಇವನ ಬಾಡಿ ನೋಡಿದರೆ ಶಿವನ ಬಾಡಿಯಂತೆ ಇರುತ್ತದೆ. ಇವ ವೈದ್ಯಕೀಯಲ್ಲಿ ಕೆಲಸ ಮಾಡಿದರೂ ಒಂದು ಮಾಡೆಲ್ ನಂತೆ ಕಾಣುತ್ತಾನೆ. ಇವನ ಆಬ್ಸ್ ಅನ್ನು ನೋಡಿ ಕೇವಲ ಹುಡುಗಿಯರಷ್ಟೇ ಅಲ್ಲದೆ ಹುಡುಗರು ಕೂಡ ಇವರನ್ನು ನೋಡಿ ಮೆಚ್ಚಿದ್ದಾರೆ, ಮನಸೋತಿದ್ದಾರೆ. ಇಲ್ಲಿ ನೋಡಿ ನಾನು ಅವರ ಹುಟ್ಟುಹಬ್ಬಕ್ಕೆ ಕೇಕನ್ನು ತಿನ್ನಿಸುತ್ತಿದ್ದೇನೆ. ಕೇಶವಪ್ಪನ ಬರ್ಡೇ ನಾವಿಬ್ರು ಸೇರ್ಕೊಂಡು ಫುಲ್ಲು ಸರ್ಪ್ರೈಸ್ ಕೊಡ್ತಿದ್ದೀವಿ ಅಲ್ವೇನೆ? ಏನ್ ಸರ್ಪ್ರೈಸ್ ಕೊಡ್ತೀವಿ? ಕೇಕ್, ಆಮೇಲೆ ಬಲೂನ್ ಎಲ್ಲ ಡೆಕೋರೇಟ್ ಮಾಡಿ ಒಂದು ಪಪ್ಪಂಗೆ ನಾವು ಸರ್ಪ್ರೈಸ್ ಕೊಡೋದಲ್ಲಮ್ಮ. ಈಗ ಅದಕ್ಕೆ ಅಂತ ನಮ್ ಚೇಸು ಫುಲ್ ಹೊಸ ಬಟ್ಟೆ ಹಾಕೊಂಡ್ ರೆಡಿ ಆಗ್ತಾಳೆ. ನಾನ್ ಡ್ರೆಸ್ ಹಾಕೊಂಬರೋಣ ಇಬ್ರು. ಯಾವ ಡ್ರೆಸ್ ಹಾಕೊಳ್ಳೋದು ನಾವೀಗ? ಬ್ಲೂ ಕಲರ್. ನಡಿ, ಎಲ್ಲಿದೆ ಬಟ್ಟೆ ಹುಡುಕು. ಚಲೋ, ಅಪ್ಪಂಗೆ ವಿಶ್ ಮಾಡ್ದ ಹ್ಯಾಪಿ ಬರ್ಡೇ ಪಪ್ಪ ಅಂತ? ಯಾವಾಗ? ಅವ್ರಿಗೆ ಕಾಲ್ ಮಾಡಿ, ಲೈಟೇ ಇಲ್ಲ, ಗುಮ್ಮ ಬಂದ್ರೆ ಅಮ್ಮ ನಂಗೆ ಭಯ ಆಗುತ್ತೆ. ನಾವು ಲೈಟ್ ಹಾಕುವ. ಎಲ್ಲಿದೆ ನಿನ್ ಬಟ್ಟೆ? ಯಾವ್ದು ಹಾಕೊಳ್ಳೋದು? ಬ್ಲೂ ಕಲರ್ ಹಾಕೊಳ್ಳೋದಾ? ಸೂಪರ್, ತಗೋದನ್ನ. ಬೇಡ, ಮತ್ತೆ ಯಾವ್ದು ಬೇಕು? ನಾನೇ ತಗೊಳ್ಳ? ಓಕೆ ಇರೋ, ಈಗ ಇವಳನ್ನ ಫುಲ್ ರೆಡಿ ಮಾಡಿ ಮತ್ತೆ ನಿಮ್ ಮುಂದೆ ಬರ್ತೀವಿ. ಈಗ ಮೇಕಪ್ ಆಗ್ಬೇಕಲ್ಲಪ್ಪ. ಯಾವ ತರ ಮೇಕಪ್ ಮಾಡ್ಕೋಬೇಕು ನೀನು? ಯಾವ ತರ? ಅಣ್ಣಂದ್ರು ಬಂದ್ರು ಮೇಲ್ಗಡೆ. ಈಗ ಟೈಮ್ ಆಗಿದೆ, ಪಟ ಅಂತ ಬೇಗ ಮಾಡೋಣ. ಅಲ್ಲ ಚೇಶು, ನಾವೀಗ ಅಪ್ಪ ಬಂದ್ಬಿಡ್ತಾರೆ, ಬೇಗ ಡೆಕೋರೇಷನ್ ಮಾಡ್ಬೇಕು. ಹೇಳು ಅಂಕಲ್ಗೆ ಬೇಗ ಮಾಡಿ ಅನ್ನು. ನಾನು ನಿಂಗೆ ಹಾಕಕ್ ಬರೋದಿಲ್ಲ. ಅಯ್ಯೋ, ನೀನ್ ಹೆಂಗ್ ಮಾಡೋ? ಹೆಂಗ್ ಮಾಡ್ತಾಳೆ ತೋರ್ಸು. ಅಮ್ಮಮ್ಮಮ್ಮ. ಬಾ, ಹೊರಗೆ ಡೆಕೋರೇಷನ್ ಮಾಡಕ್ ಹೋಗೋಣ. ಕಮನ್. ಯಾಕೆ ಭಯ ಆಗುತ್ತೆ ನಿಂಗೆ? ತಪ್ಪಂತ ಹೋಗ್ತದ? ಅವ್ರು ಆಗಲ್ಲ, ಹಾಗೆ ಮಾಡೋದಿಲ್ಲ. ಹಾಡು ಕಲ್ತ್ಕೊ. ಅಪ್ಪಂಗೆ ಹಾಡಿ ಗಿಫ್ಟ್ ಮಾಡ್ಬೇಕು. ಓಕೆ?
ಅಲ್ಲಿ ಒಂದು ಹುಡುಗು ಡಮ್ಮನ್ನಲ್ವೇ ನೋಡಿ ಇಲ್ಲಿ. ಓಕೆ, ನಮ್ದು ಸಾನ್ವಿ ಇವೆಂಟ್ಸ್ ಅವ್ರು ಬಂದು ಇವತ್ತು ಸಖತ್ತಾಗಿ ಡೆಕೋರೇಷನ್ ಮಾಡ್ಕೊಡ್ತೀವಿ ಎಂದಿದ್ದೀರಾ, ಮಾಡ್ಕೊಡ್ತೀರಾ? ಥ್ಯಾಂಕ್ ಯು ಪಾಪ. ಭಯ ಪಡ್ಬೇಡಪ್ಪ, ಚೇಶು ಧೈರ್ಯವಂತ. ಆ್ಯಕ್ಚುಲಿ ಪಾಪ ನಾವು ಲಾಸ್ಟ್ ಮೂಮೆಂಟಲ್ಲಿ ಅವ್ರಿಗೆ ಕಾಲ್ ಮಾಡಿ ಈ ಥರ ಇದೆ ಅಂದಿದ್ದಕ್ಕೆ ಒಂದೇ ದಿನದಲ್ಲಿ ಒಪ್ಕೊಂಡು ಬಂದು ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಡ್ತಿದ್ದಾರೆ. ಥ್ಯಾಂಕ್ ಯು ಸಾನ್ವಿ ಇವೆಂಟ್ಸ್. ಇವ್ರು ಗೊತ್ತಲ್ಲ, ಎದೆ ತುಂಬಿ ಆಡುವೆನು ಖ್ಯಾತಿಯ ಕಿಣಿ, ವೈಷ್ಣವಿ ಕಿಣಿ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲ ಹೆಸರು ಬೇಕೇ ಶ್ರೀ. ಸೂಪರ್ ನೋಡಿ, ನಿಮ್ಗೆ ಎಕ್ಸ್ಕ್ಲೂಸಿವ್ ನ್ಯೂಸ್ ನಮ್ಮ ಲಾಗಿಂದ ಗೊತ್ತಾಗ್ತಿದೆ. ಈ ವರ್ಷದಲ್ಲ ಬಿಗ್ ಬಾಸ್, ನೆಕ್ಸ್ಟ್ ವರ್ಷದ ಕಂಟೆಸ್ಟೆಂಟ್ ಆಲ್ರೆಡಿ ಫಿಕ್ಸ್ ಆಗಿದ್ದಾರೆ. ನೆಕ್ಸ್ಟ್ ಅಶ್ವಿನಿ ಆಗ್ತೀರಾ ನೀವು? ನಾನು ತುಂಬಾ ಪಾಪ. ಗಾಯ್ಸ್, ನೀವು ಹೀಗೆಲ್ಲ ವಿಡಿಯೋ ಮಾಡುವಾಗ ನಮ್ಗೆ ಇದೇ ಆಗ್ತದೆ, ಅಂದ್ರೆ ಅದೇ ಖುಷಿ ಆಗ್ತದೆ. ಅರ್ಥ ಆಯ್ತಲ್ಲ? ಅರ್ಥ ಅದು ಗೊತ್ತಾಯ್ತಲ್ಲ ನಿಮಗೆ? ಗೊತ್ತಾಯ್ತು. ಏನೇ ಏನ್ ಮಾಡ್ಬೇಕು? ನೀವು ಡ್ಯಾನ್ಸ್ ಮಾಡ್ಬೇಕಂದ್ರೆ ಅವ್ರು ಹಾಡಾಡ್ತಾರ. ನೀನ್ ಹಾಡಾಡು, ಅವ್ರು ಡ್ಯಾನ್ಸ್ ಮಾಡಿ. ಈಗ ನನ್ನ ಮತ್ತೆ ಚೇಶು ಕಡೆಯಿಂದ ಅವ್ರ ಅಪ್ಪಂಗೆ ಹಾಡಿನ ಗಿಫ್ಟ್. ನಿಮಿಷ ನಿಮ್ಮ ಅಮ್ಮನ ಪಿಂಡ. She understands music very well. No comments. ಓಕೆ, ಅದು ನಮ್ಮ ಕಲೆಯವರಿಗೆ ಗೊತ್ತಾಗೋದಿಲ್ಲ. ಪರವಾಗಿಲ್ಲ, 10 ರೂಪಾಯಿಯ ಸರ್ಫ್ ಎಕ್ಸೆಲ್ ನಿಂದ ಈ ಕಲೆ ಎಲ್ಲ ಸ್ವಚ್ಛ ಆಗುತ್ತೆ. ನಾನು ಹಾಡ್ ಕೇಳಿ ನಿಮ್ಗೆಲ್ಲ. ಅಕ್ಕ, ಅಪ್ಪಂಗೆ ಏನ್ ಗಿಫ್ಟ್ ಕೊಡ್ತೀವಿ? ಜಾಸ್ತಿ ಹಾಕ್ಬೇಡ. ಹೆಂಗ್ ಮಾಡ್ಬೇಕು? She is wearing lipstick like that. That is the right way. ನೀನ್ ಮುಂದೊಂದ್ ದಿನ ಮ್ಯೂಸಿಷಿಯನ್ ಜೊತೆ ಮೇಕಪ್ ಆರ್ಟಿಸ್ಟ್ ಕೂಡ ಆಗ್ತೀಯ ಚೇಶು. Actress ಅಂತ ಪಕ್ಕ. ಆಕ್ಟ್ರೆಸ್ ಪಕ್ಕ. ಯಾರಿದು? ದೆವ್ವ. ಅಮ್ಮ ದೆವ್ವ ನನ್ನ ಇಟ್ಕೊಂಡಿದ್ದೆ ಕಾಪಾಡಿ. ಚೇಶುಗೆ ಬಲೂನ್ ಭಯ ಆಗುತ್ತೆ ಅಂದ್ಬಿಟ್ಟು ನಾನು ಅವತ್ತು ಬರ್ತಿದ್ದಾಳೆ. ಈಗ ಅಪ್ಪಂಗೆ ನಾವು ಸರ್ಪ್ರೈಸ್ ಕೊಡ್ತಿದೀವಿ ಅಲ್ವಾ? ಅಪ್ಪ ಬಂದಾಗ ಏನ್ ಹೇಳೋಣ ನಾವು? ಬಲೂನ್. ಫಸ್ಟ್ ಕಣ್ ಮುಚ್ಕೊಂಡ್ ಬರ್ಬೇಕು ಅಪ್ಪಂದು. ಯಾವ ರೀತಿ ಕಣ್ ಮುಚ್ತೀಯಣ? ಈಗ ಲಿಪ್ಸ್ಟಿಕ್ ಎಲ್ಲ ನೋಡು ಸುಂದ್ರಿ ಹೇಗೇಗೋ ಮೆತ್ಕೊಂಡ್ರೆ. ವಾವ್, ಎಷ್ಟು ಬಲೂನ್ಸೇ! ಯಾರು ಇಂಟ್ರೊಡ್ಯೂಸ್ ಮಾಡೋರಿಗೆ? ಇದು ಯಾರು ಫೋಟೋದಲ್ಲಿ ಇರೋದು? ಯಾರು? ಪಪ್ಪ? ಆಮೇಲೆ ಮಧ್ಯದಲ್ಲಿ ಯಾರಮ್ಮ? ಕ್ಯೂಟಿ ನೀನು ಅಲ್ಲ ನೀನು? ಅಯ್ಯೋ ಪಪ್ಪಿ ಕೊಡು. ಪಪ್ಪ ಕೊಡು ಮತ್ತೆ. ಹ್ಯಾಪಿ ಬರ್ಡೇ ಪಪ್ಪ. ಅಪ್ಪ ನಿಂಗೆ ಗಿಫ್ಟ್ ಕೊಡ್ಬೇಕಾ, ನೀನ್ ಅಪ್ಪಂಗೆ ಗಿಫ್ಟ್ ಕೊಡ್ತೀಯಾ? ಏನ್ ಗಿಫ್ಟ್ ಕೊಡ್ತೀಯ? ಅಪ್ಪಂಗೆ ಹೇಳ್ಬೇಕು, ಇದು ನಿನ್ನ ಅರೇಂಜ್ಮೆಂಟ್ಸ್, ನಿಂಗೆ ನಮ್ ಕಡೆಯಿಂದ ಗಿಫ್ಟ್ ಅಂತ. ನೋಡು ಎಷ್ಟು ಚಂದ ಮಾಡ್ತಿದ್ದಾರೆ ಅಲ್ವಾ? ಅದಲ್ಲ ಸಾನ್ವಿ. ಇದು ಸಾನ್ವಿ ಅಲ್ಲ, ಇದು ಇವರೆಲ್ಲಿ ಡೆಕೋರೇಷನ್ ಮಾಡ್ಕೊಂಡು ಬಂದಿದಾರಲ್ವಾ, ಇದು ಟೀಮ್ ಹೆಸರೇನು? ಸಾನ್ವಿ ಇವೆಂಟ್ಸ್. ಹೇಳು. ನೋಡ್ದಾ? ಕಿಸಿ ಕೊಡಮ್ಮ ಅಪ್ಪಂಗೆ. ಅಮ್ಮ ಮುರಿದಾಕ್ಬಿಟ್ಟಿ ಕಡೆ ಸಾಕು. ಸೊ ಸಾನ್ವಿ ಇವೆಂಟ್ಸ್ ಇಂದ ತುಂಬಾ ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡ್ಕೊಡ್ತಿದ್ದಾರೆ. ಅಲ್ಲಿ ಫೋಟೋ, ವೆಲ್ಕಮಿಂಗ್ ಬೋರ್ಡ್ ಅಲ್ಲಿ ಫೋಟೋ ಇಡೋದಾಗಿರ್ಬೋದು, ಇನ್ನ ಎಲ್ಲ ಡೆಕೋರೇಷನ್ ಬರುತ್ತೆ. ಚೇಶು, ಅಪ್ಪ ಅಮ್ಮ ನಿನ್ನ ಒಬ್ಳನ್ನೇ ಬಿಟ್ಟು ಎಲ್ಲೋಗಿದ್ದಾರೆ? ಅಪ್ಪ ಅಮ್ಮ ಬೇಗ ಬಾ ಅಂತೆ.
ಎಲ್ಲಿ ಹೋಗಿದ್ದಾರೆ ಅಪ್ಪ ಅಮ್ಮ? ಅಯ್ಯೋ ಅಮ್ಮ ಮುರಿದಾಕ್ಬಿಟ್ಟಿ ಕಣೆ ಲಾಸ್ಟ್ ಮೂಮೆಂಟ್ಗೆ. ಅಯ್ಯ ಸಾಕು ಬಾ ನೀನ್ ಫೋಟೋದಿಂದ. ಇದು ಎಷ್ಟನೇ ಬಟ್ಟೆ ನೀನ್ ಚೇಂಜ್ ಮಾಡ್ತಿರೋದು? ಅವ್ರು ಬಂದ್ರು ಏನು ಮಾಡ್ತೀನಿ ಅಂತ ಏನು ಹೇಳ್ಬಾರ್ದು. ಅಪ್ಪ ಬಂದ ಹ್ಯಾಪಿ ಬರ್ಡೇ ಅಪ್ಪ ಅಷ್ಟೇ. ಅಷ್ಟೇ ಹೇಳಿದ್ರೆ ಕಿಡ್ನಾಪ್ ಮಾಡ್ತೀನಿ. ಹೇಳ್ತೀಯಾ? ಹೇಳ್ಬಾರ್ದು. ಏನೋ ಹೇಳಿ, ನೀ ಮಾತೇ ಆಡ್ಬೇಡ ಆಯ್ತಾ? ಚೇಶು ಬೇಗ. ಏನ್ ಗೊತ್ತಾಗೈತೆ, 2 minutes ಅಲ್ಲಿ ನಮ್ಮ ಅಣ್ಣ ಬರ್ತಾರೆ. ಫುಲ್ ಹರಿಬಿರಿ ಆಗ್ತಿದೆ ನೋಡಿ. ಕೆಲವೊಂದು ಐಟಮ್ಸ್ ಮಿಸ್ ಆಗಿ ಎಲ್ಲ ಈಗ ಪಟ 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 ಅಂತ ಬರ್ತಿದ್ದಾರೆ. ಗೆಸ್ಟ್ ಬಂದಿದ್ದಾರೆ. ಇಲ್ಲಿ ನಮ್ಮ ಚೇಶು ಇದು 4ನೇ ಬಟ್ಟೆ ಅವಳು ಚೇಂಜ್ ಮಾಡಿರೋದು. ಫುಲ್ ಸೆಟ್ ರೆಡಿ ಆಗಿದೆ. ನಮ್ದು ಕ್ಯೂಟ್ ಕಪಲ್ಸ್ ಅಂಡ್ ಬೇಬಿ ಅಲ್ಲಿದ್ದಾರೆ. ಎಲ್ಲ ಎಕ್ಸ್ಟೆನ್ಷನ್ ಬಾಕ್ಸ್ ಇರಲಿಲ್ಲ, ಅದನ್ನು ತರಿಸಿ ಲಾಸ್ಟ್ ಮೂಮೆಂಟಲ್ಲಿ ಸಿಕ್ಕಿದೆ. ಅದು ರೆಡಿ ಆಗ್ತಾ ಇದೆ. ಇಲ್ಲಿ ಯಾರು ಬಂದಿದ್ದಾರೆ ಅನ್ನೋದು ಹೇಳ್ತಾರೆ. ಅದು ಅದು ಅಕ್ಕ ಅಕ್ಕ ಮತ್ತೆ ನೀವು ಅಕ್ಕ ಏನ್ರಿ ಅಪ್ಪಗೆ ಹಗ್ ಮಾಡಿ ಕಿಸ್ ಮಾಡು. ಥ್ಯಾಂಕ್ ಯು. ಇನ್ನೊಂದ್ಸರಿ ಹ್ಯಾಪಿ ಬರ್ಡೇ ಹೇಳು. ನಾನು ಹೇಳಿಲ್ಲ, ಅವಳೆಲ್ಲ ಹಾಳು ಮಾಡ್ತಾಳೆ. ಅಪ್ಪಂಗೆ ಅವ್ರಿಗೆ ಬೇಗ ಕಟ್ರೋ. ಕಣ್ ಕಟ್ಟಿ ಕರ್ಕೊಂಡು ನೋಡಿ ಕೈ ಹಿಡ್ಕೊಂಡು ಇಂಥ ಮಗು ಮನೇಲಿ ಇದ್ರೆ ಯಾವ ಸರ್ಪ್ರೈಸ್ ತಾನೇ ಉಳಿಯುತ್ತೆ. ಅಪ್ಪನ ಕಂಟ ಕಡೆ ಕೈ ಕೊಳ್ಳೆ ಅದು ಅದು ಕಳ್ಕೊಂಡ್ರೆ ಹೇಳಿ ಮತ್ತೆ ಭಯ ಆಗ್ತಾ ಇದೆ. ಇಲ್ಲಿಂದ ಮೇಲೆ ಆದ್ರೂ ಕೆಳಗಡೆ ಹೋದ್ಲು. ಅಪ್ಪ ನಿಂಗೆ ಮೇಲ್ಗಡೆ ಹ್ಯಾಪಿ ಬರ್ಡೇ ಮಾಡಿದ್ದಾರೆ ಅಂತ ಹೇಳ್ತಿದ್ದಾಳೆ ಪಾಪಿ. ಅಪ್ಪ ನಿಂಗೆ ಮೇಲ್ಗಡೆ ಹ್ಯಾಪಿ ಬರ್ಡೇ ಮಾಡಿದ್ದಾರೆ ಅಂತ ಹೇಳಿ. ಬರ್ಡೇ ಬಾಯ್ ಬಂದಿದ್ದಾರೆ. ಈಗ ಸೆಲೆಬ್ರೇಷನ್ ನಾವು ರೆಡಿ ಮಾಡ್ತಿದ್ದೀವಿ. ಈ ಕಡೆನಾ ಯಾ ಸರ್ಪ್ರೈಸ್ ಎಲ್ಲ ಹಾಳು ಮಾಡೋದು ನಮ್ದು ಚೋಟು. ಬನ್ನಿ ಕೇಕ್ ಇಲ್ಲಿಡೋಣ, ಕೇಕ್ ಇಲ್ಲಿಡೋಣ, ಕೇಕ್ ಇಲ್ಲಿಡೋಣ. ಅದನ್ನ ತೆಗೆದು ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಫೋಟೋ ನೋಡೋಕೆ ಹೇಳು. ಇದೆಲ್ಲ ಚೇಶುದು, ಇದು ಗಿಫ್ಟ್ ಅಲ್ಲ ಬೆಂಗಾರಿ? ಚೇಶುನು ಮಾಡಿಸಿದ್ದು. ಹೌದು, ಚೇಶು ನಿಂತು ಎಲ್ಲ ಮಾಡಿಸಿದ್ದಾರೆ. 40ನೇ ವರ್ಷದ ಹುಟ್ಟುಹಬ್ಬವನ್ನ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ವೆರಿ ಇದೆ. Happy birthday, happy birthday to you. ನೀವು ಕೃಷ್ಣ ಸುಂದರ ಎಂತ ಏನು ಮದ್ವೆ ಆಗಿರ್ಬೇಕಾದ್ರೆ ನಿಮ್ಮನ್ನ ಯಾಕೆ ನೋಡೋರಲ್ಲಿ? ಇವ್ರಿಗೆ ಮದ್ವೆ ಆಗಿ ಒಂದ್ ಮಗು ಇದೆ. ಯಾರು ಮೆಸೇಜ್ ಏನು ಮಾಡ್ಬೇಡಿ ಹುಡುಗರು ಸಹ ಮೆಸೇಜ್ ಮಾಡಿ. ಅದು ಬರೀ ಹುಡುಗರೇ ಮೆಸೇಜ್ ಮಾಡಿರ್ತಾರೆ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು.
ಲಾಸ್ಟಿಗೆ ಇವಾಗ ಹಾಕಿದ್ರೆ ಆಗ್ತದಿಲ್ಲ. ತೆಗೆದ್ರಲ್ಲ ನೋಡು, ಮುಖಕ್ಕೆಲ್ಲ ಬರಬಾರ್ದು ಪ್ಲೀಸ್. ರಕ್ಷಾ ಬಂಧನ ಗಿಫ್ಟ್ ಕೊಡಲ್ವಾ? ಕೊಟ್ಟಿಲ್ಲ ನನಗೆ. ಅದಕ್ಕೆ ಈಗ ನಾನು ನೆನ್ಪು ಮಾಡ್ತಿದ್ದೀನಿ. ನಾನು ಕೊಟ್ಟಿದ್ದೀನಿ. ಆಯ್ತಾಯ್ತು, ಇವಾಗ ಜಗಳ ಬೇಡ, ಆಮೇಲೆ ಈ ಕರ್ನಾಟಕ ಸಖತ್ತಾಗಿ ಬರ್ಡೇ ಲಾಸ್ಟ್ ಮೂಮೆಂಟ್ ಅಲ್ಲಿ ಎಲ್ಲ ಹರಿಬರಿಯಿಂದ ಆದ್ರೂ ತುಂಬಾ ಚೆನ್ನಾಗಿ ನಮ್ಗೆ ಸಾನ್ವಿ ಇವೆಂಟ್ಸ್ ಅವರು ಆರ್ಗನೈಸ್ ಮಾಡಿ ಎಲ್ಲ ಚಂದ ರೆಡಿ ಮಾಡಿಕೊಟ್ರು. ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದು ಅವರಿಗೆ ಒಂದು ಪುಟ್ಟ ಸರ್ಪ್ರೈಸ್ ಕೊಡ್ಬೇಕು ಅನ್ಕೊಂಡ್ವಿ. ಆದ್ರೆ ಈ ಮುದ್ದು ರಾಕ್ಷಸಿ ಇದ್ದಾಳಲ್ಲ ಎಲ್ಲಾನು ಹೇಳಿ ಅವ್ರ ಅಪ್ಪಂಗೆ ತಿಳಿಸ್ಬಿಟ್ಲು. ಬಟ್ ಅದು ಅವ್ರು ಹ್ಯಾಪಿ ಆಗಿದ್ದಾರೆ. ಸೊ ಅದೇ ಖುಷಿ. ಸೊ ಯಾರಿಗಾದ್ರೂ ಬರ್ಡೇ ಇವೆಂಟ್ಸ್ ಅಥವಾ ಯಾವುದೇ ತರದ ಇವೆಂಟ್ಸ್ ನಿಮಗೆ ಈ ತರ ಡೆಕೋರೇಷನ್ ಬೇಕಂದ್ರೆ ಸಾನ್ವಿ ಇವೆಂಟ್ಸ್ ನ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ನಾನು ನಂಬರ್ ಹಾಕಿರ್ತೀನಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಅಷ್ಟೇ. ಅಯ್ಯೋ ಇದು ಯಾರು ಬರ್ಡೇ ಬಾಯ್ ಇಲ್ಲಿ? ಅಣ್ಣ ಅರುಣಣ್ಣ, ಇಷ್ಟಕ್ಕೆ ನೀವು ಸುಮ್ನೆ ಬಿಡ್ತೀರಾ? ಇಷ್ಟೇನಾ? ನೋಡಿ ಜಡೆ ಹಾಕ್ಸ್ಕೊತಿದ್ದಾರೆ ಬರ್ಡೇ ಬಾಯ್. ಈ ಒಂದ್ ಕಟ್ಟಿಯ ಸರಿ ಇಟ್ಟು ಅಲ್ಲಿ ಕಟ್ತಿಲ್ವಾ? ನಿಮ್ ಹೆಂಡತಿನ ಕಟ್ಕೊಡ್ಬೇಕಾ? ಕಟ್ ಮಾಡ್ತೀನಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಮುಖ ಹಾಳಾದ್ರೂ ಪರವಾಗಿಲ್ಲ, ಮೈ ಹಾಳಾದ್ರೂ ಪರವಾಗಿಲ್ಲ, ಇಡೀ ಕೇಕ್ ನಿಂತಿದ್ದೀವಿ. ಅಯ್ಯೋ ಅಯ್ಯೋ, ನಾಳೆ ಬೆಳಿಗ್ಗೆ ಇಡೀ ಕರ್ನಾಟಕ ನೋಡ್ಬೇಕು ಇದನ್ನ. ನಾಳೆ ಬೆಳಿಗ್ಗೆ ಆಗುದಿಲ್ಲ. ಇದಿಷ್ಟು ತಿಂತೀನಿ ಸುಮ್ಮನೆ. ಈಗ ನಿಮ್ ಮಗಳು ಆಗ್ತಾಳೆ. ಖುಷಿ ಆಯ್ತಾ ನಿಂಗೆ? ಅಯ್ಯೋ ಊರೇ ಆಡ್ಕೊಂಡಾಗ ನೀನ್ ಯಾಕಮ್ಮ ಬಿಡ್ತೀಯ? ಸಾಕ್ ಸಾಕ್ ಸಾಕ್. ನನ್ನ ಹೆಂಡತಿಯಲ್ಲಿ ಕರೀರಿ. ನಿಮ್ ಹೆಂಡತಿ ನಾವೇನೇ ಕರಿಯೋದ? ನೀವು ಕರೀರಿ. ಆಗುದಿಲ್ಲ. ಹಂಗೆಲ್ಲ ಹೇಳ್ಬಾರ್ದು. ಇದು ಸಖತ್ತಾಗಿ ಕಾಣ್ತಿದ್ಯಾ? ಫೇಶಿಯಲ್ ಅವತ್ ಪ್ರಾಣ ಇದೆ ಬಂದು ಫೇಶಿಯಲ್ ಬೇಕಿತ್ತು ದೀಪಿಕಾ, ನಿಮ್ಗೆ ಇದೆಲ್ಲ ಬೇಕಿತ್ತು. ಇವಾಗ ಏನ್ ಹೇಳಿ, ಕೇಕ್ ಹಚ್ಚಿದ್ರೆ ಮುಖ ನನಗೆ ಹೇಳ್ದಲ್ಲಪ್ಪ ಅವಾಗ್ಲೇ ಫೇಶಿಯಲ್ ಇತ್ತಲ್ಲ ಫೇಶಿಯಲ್. ಪಾಪಿಗಳ ಸಾಕು. ಸುಮ್ಮನೆ ಇದು ಚೆನ್ನಾಗಿದೆ. ಚೆರ್ರಿ ಒಂದ್ ಇಡ್ರ ಮೇಲೆ ತಗೊಂಡೋಗಿಡಮ್ಮ ಪರಿ. ಶೇಷು ನೀವು ಡೆಕೋರೇಷನ್ ಬೇಕಂದ್ರೆ ಗೊತ್ತಾಗಿದೆ ಮಾತ್ರ ಇದು. ನೋಡು, ನನ್ ಕಾಪಾಡಲ್ವಾ ನೀನು? ಇಲ್ಲ ಇವಾಗ ಸಖತ್ತಾಗಿದೆ. ಬಾಬಾ ಬಾಬಾ ಬಾ, ಇದು ಬರ್ಡೇ ಅಂದ್ರೆ. ಹ್ಯಾಪಿ ಬರ್ಡೇ ಚೇತನ್. ಅಲ್ಲ ಈ ಡೆಕೋರೇಷನ್ ಬೇಕಾದ್ರೆ ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು? ಡಾಕ್ಟರ್ ಚೇತನ್. ಅಣ್ಣ ನನ್ ಕೈಯಲ್ಲಿ ಆಯ್ತಾ? ಬರ್ತೀವ ಶೇಷು ಮುಂದೆ ನೋಡು. ಈಗ ಚೆನ್ನಾಗಿ ಕಾಣ್ತಿದೆ ನೋಡು. ಎಲ್ಲರೂ ಅಮ್ಮನಿಗೂ ಹಾಕಿದ್ದಾರೆ. ಎಲ್ಲ ಪೋಸ್ ಕೊಡ್ರಪ್ಪ ಕಡೆ ಮುಂದೆ. ನಿಮ್ಮ ಅಪ್ಪನ ಡ್ರೆಸ್ ಚೇಂಜ್ ಆಗೋಯ್ತು. ನಾವ್ ಹಂಗೆ ಇನ್ನೊಂದು 5 ನಿಮಿಷ ಬಿಟ್ರೆ ಅದು ಹೋಗುತ್ತೆ, ಏನೂ ಇರಲ್ಲ. ಕ್ಯಾಮ್ರಾದಲ್ಲಿ ಕೇಳಿ. ಅವಳು ಸ್ಟಾರ್ಟಿಂಗ್ ಮಾತಾಡಿದಾಳೆ, ತೋರಿಸ್ತೀನಿ ನಿಮ್ಗೆ. ಇವಾಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ? ಹ್ಯಾಪಿ ಬರ್ಡೇ. ಓಕೆ. ಇದೆಷ್ಟನೇ ಕೇಕು ಬೇಬಿ? ಆಯ್ತಾಯ್ತು, ಮೂರು ತೋರ್ಸಿ, 2 ಅಲ್ಲ 3. ಇನ್ನೊಂದ್ ಬೆರಳು 3. ಹಿಂಗೆ ಅವಳಿಗೊಂದು 3 ತೋರ್ಸಕ್ ಬರಲ್ಲ. 3 ಹೇಳು. ಏ ಕಟ್ ಮಾಡ್ಲಿ ಕಣೆ ಅವರು ಕೇಕ್ ನ. ಅಮ್ಮಿ ಅಪ್ಪ ಕೇಕ್ ಕಟ್ ಅಂತ. ಅಯ್ಯೋ ಇದು
ಮೂರನೇ ಕೇಕ್ ಬೇರೆಲೆ ಆಗ್ತಿದೆಯಲ್ಲ. ಅಯ್ಯೋ. ನಾನು ಇದು ಮಾಡ್ತೀನಿ ಬಾ. ಅವ್ರು ಫುಲ್ ಖಾಲಿ ಮಾಡಕ್ಕಿಂತ ಫಸ್ಟ್ ನೀವು ಅಚ್ಚ ಏನ್ ಗಿಫ್ಟ್ ಕೊಟ್ಟಪ್ಪ ನೀನು ಅಪ್ಪನಿಗೆ ಕೊಟ್ಟರೆ ಗಿಫ್ಟ್ ತೋರಿಸಿ ಎಲ್ಲರಿಗೂ. ಟು ದ ವರ್ಲ್ಡ್ ಯು ಆರ್ ಎ ಡ್ಯಾಡ್ ಬಟ್ ಯು ಆರ್ ದ ವರ್ಲ್ಡ್. ಎಷ್ಟೇ ತಿಂತಿ ಹುಚ್ಚಿ? ಇದೆಲ್ಲ ಬೇಕು ನನಗೆ. ಎಲ್ಲರಿಗೂ ಫ್ಲೈಂಗ್ ಕಿಸ್ ಕೊಡು. ಲವ್ ಯು. ನನಗೆ ನಗ್ತಾ Love you. ಫ್ಲೈಂಗ್ ಕಿಸ್ ಕೊಡು ಎಲ್ಲರಿಗೂ ಕ್ಯಾಮೆರಾಗೆ. Love you. ಥ್ಯಾಂಕ್ ಯು. Okay, friends, bye. ಎಲ್ಲರಿಗೂ ಬಾಯ್. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಗುಟ್ಟು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈವೆಂಟ್ಸ್ ಡೆಕೋರೇಷನ್, ಬರ್ಡೇ ಅಥವಾ ಏನೇ ಸೆಲೆಬ್ರೇಷನ್ ಇದ್ರು ಸಾನಿ ಈವೆಂಟ್ಸ್ ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ಡೇ ಚೇತನ್ ಅಣ್ಣ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.